ಹೋಗಿ ಊಟ ಮಾಡೋಗು ನೀನು. ಆಳೆ ಸುಮಾರು ಹೊತ್ತಾಗದ್ರೆ ಹೋಗಿ ಊಟ ಮಾಡು. ಅತ್ತೆ ಸುಮ್ಕಿರಿ. ಅತ್ತೆಯವರು ಫೋನ್ ಮಾಡಿದೆ ನೋಡು, ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರು, ಅಡ್ಮಿಟ್ ಆಗಿದ್ರು, ಫೋನ್ ಮಾಡಿವಲ್ಲ ಅಂತ ಅನ್ಕೊಳಕಿಲ್ವಾ? ಅದಕ್ಕೆ ಫೋನ್ ಮಾಡಿದೆ. ಬರ್ತಾರೆ, ನಾಷ್ಟ ಏನೋ ತಗೊಬತ್ತೀವಿ ಕಣವ, ಏನು ಮಾಡಕ್ಕೆ ಹೋಗಬೇಡಿ ಅಂತಂದವ್ರೆ. ಇನ್ನೇನೋ ಬರೋ ಗೊತ್ತಾಯ್ತಕ್ಕಂತ ಸುಮ್ಕಿರಿ. ಪಾಪ ಅವ್ರಿಗೆಲ್ಲ ಯಾಕೆ ಕೇಳಕ್ಕೆ ಹೋದೆ? ಸುಮ್ಮನೆ ಬೇಜಾರು ಮಾಡ್ಕೊತಾರೆ, ಹಿಂಗೂ ಸರಿಲ್ವಲ್ಲ ಅಂತ. ಸುಮ್ಮನಿರಿ, ಹೇಳಿದ್ರೇನು ನಮ್ದು ತಮ್ದಲ್ರಿ, ಏನು ಬೇರೆಯವ್ರಿಗೆ ಹೇಳಿದಾನ? ಮನೆ ಕಳಿ ಹೊಟ್ಟೆನೋ ಸುಮಾರು ಕಮ್ಮಿ ಆಯ್ತಾ? ಚೂರು ಪರವಾಗಿಲ್ಲ. ಡಾಕ್ಟ್ರು ಏನಂದ್ರು? ಏನಿಲ್ಲ, ನೋಡದ ಒಂದು ವಾರ ಗ್ಲುಕೋಸ್ನೇ ಹಾಕದ, ಏನಾರೇ ಯೂರಿನ್ ಪಾಸಲ್ಲಿ ಏನಾರು ಬಂದ್ರು ಬರ್ಬೋದು ಅಂತ ಅಂದಳಕ ಸುಮ್ಕಿರಿ. ಅಯ್ಯೋ, ಇದು ಬೇರೆ ಆಗೋಯ್ತಲ್ಲ. ನಮ್ಮ ಮನೆ ಬರವೇ ಸರಿ ಇಲ್ಲಕ್ಕ ಹೋಗತ್ತಾಗೆ. ಒಂದು ವ್ಯವಸಾಯ ಮಾಡಿದ್ರೆ ಒಂದು ವ್ಯವಸಾಯ ಕೈಗೆ ಎತ್ತಾಕಿಲ್ಲ ಏನತ್ತಾಗೆ. ಐಕ್ಳುಗಳು ಫೋನ್ ಮಾಡಿದ? ಮಾಡಿದೆ ಸುಮ್ಕಿರಿ. ಊಟಕ್ಕೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾವಂತೆ? ಇನ್ನೇನು ಅತ್ತೆ ಅಕ್ಕಿಗೆ ಹಾಕೊಟ್ಟಿದ್ದೇನೋ, ಊಟ ಉಂಡವೆ. ಅಯ್ಯೋ, ಅವಳೇನೋ ಐಕ್ಳು ಕಂಡ್ರೆ ಆಯ್ಕೆ ಇಲ್ಲ ಅವಳಿಗೆ. ಅದೆಷ್ಟು ಕಾಯ ಅಂತ ಕುಂತಿದ್ದಾಳು. ಅಯ್ಯೋ ಭಗವಂತ. ಇಲ್ಲಕ್ಕ ಸುಮ್ಕಿರಿ, ಸುಮ್ಮನಿಗೆ ಹೊಟ್ಟು ಬಂದಿನಿ. ಒಂಚೂರು ಸಾರ್ಗಿರ್ ಕೊಟ್ಬಿಡು, ನಮ್ಮ ಅತ್ತೆ ಅಕ್ಕಿ ಹಾಕತ್ತದೆ ಅಂತ ಅಂದಿನಿ. ಆಯಿತು ಹೋಗಕ್ಕ, ನೀನೇನು ತಲೆ ಕೆಡ್ಸ್ಕೊಬೇಡ, ನೀವು ಬರೋಗಂಟು ನಾನು ಸಾರ್ಗಿರ್ ಮಾಡ್ಕೊಡ್ತೀನಿ, ಅಕ್ಕಿನೂ ಹಾಕೊಡ್ತೀನಿ ಅಂತ ಅಂದ್ಲು. ಅಯ್ಯೋ, ನಿಮಗೂ ಸೊಸೈಟಿ ಅಕ್ಕಿನೇ, ನಿಮಗೆ ಸಾಕಾಕಿಲ್ಲ, ನಮಗೆ ಬರೀ ಹಾಕೊಟ್ಟೇವ, ಮನೇಲಿ ಅಕ್ಕಿಯವೇ ಹಾಕತ್ತಾರೆ, ಸಾರ್ಗಿರ್ ಮಾಡಿದ್ರೆ ಕೊಟ್ಬಿಡು, ನಾವು ಬರೋಗಂಟ ಅಂತ ಅಂದಿನ್ಕ ಸುಮ್ಕಿರಿ ನೀವು. ಅಳಾದ ಗಾಚಾರವೇ ಸರಿ ಇಲ್ಲ ಕಂದ್ಬಿಡತ್ತಾಗೆ. ಅಯ್ಯೋ, ಏನು ಮಾಡಕ್ಕತ್ತದು? ಒಂದೇ ಸಮಯ ಇದ್ದದ ಸುಮ್ಕಿರಿ. ಒಂದು ಇಡ್ಲಿನ ತರಗಂಟ ಅದು ಏನು ಮಾಡ್ಕೊಬತ್ತಿದಾರ ಕಣೆ. ಈಗ ಏನು ಬೇಡ ಸುಮ್ಕಿರು. ನೋಡೋದ ಏನು ತಂದರು ನಂಗೇನು ಹೊಟ್ಟೆ ಸಿತ್ತಿಲ್ಲ ಕಣ. ಏತ್ನೆ ಬಿಟ್ಟು ಹಾಕ್ಬಿಟ್ಟು ಹಚ್ಕಟ್ಟಾಗ ಉಣ್ಕೊ ತಿನ್ಕೊಂಡಿರಿ ನೀವು. ಎಲ್ಲ ಸರಿ ಆಯ್ತದೆ, ಏತ್ನೆ ಮಾಡಬೇಡ್ದು. ಏತ್ನೇ ಎಲ್ಲಕ್ಕೂ ಮೂಲ. ಸುಮ್ಮನೆ ಇರಿ ಅಂದ್ರೆ ಆಮೇಲೆ ಹಚ್ಕಟ್ಟ ಕೆಲ್ಸಕ್ಕೆ ಹೋಗ್ತಾ ನೀರು ಕುಡಿಬೇಕು. ನೀರು ಕುಡೀರಿ ಅಂದ್ರೆ ಅದು ಆಯ್ಕಿಲ್ಲ ನಿಮಗೆ. ಬಾಟ್ಲು ಬಿಟ್ಟು ಕೊಡ್ತೀನಿ, ಕರ್ಕೊಂಡು ತಗೊಂಡೋಗಿ ಇನ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾರೆ. ಅಯ್ಯೋ, ಅಲ್ಲಿ ಕೆಲ್ಸತಾವು ಏನು ಮಾಡಿ ಹೋಗಂಗಾದ್ರೆ ರಿಸರ್ಚ್ ಮಾಡಕ್ಕೆ ಹೋಗಾದ್ರೆ ಹೋಗೋದೇ ಇಲ್ಲ. ಅದೇ ಮತ್ತೆ ಏನೇನೋ ಕಾಯಿಲೆಗೆ ಕಾರಣ. ಇನ್ನೇನು ಮಲಮೂತ್ರ ಅವೆಲ್ಲ ತಡ್ಕೊಂಡು ಕುತ್ಕೊಂಡಾರ. ಅವು ಹೋಗಂಗೆ ಹೋಗ್ಬೇಕು. ಅವು ಹೋದ್ರೆ ಆರೋಗ್ಯ ಚೆನ್ನಾಗಿರೋದು. ಆಮೇಲೆ ಹಚ್ಕಟ್ಟಾಗ ನೀರು ಕುಡಿಬೇಕು. ನೀರು ಕುಡಿದ್ರೆ ಹೊಟ್ಟೆ ಎಲ್ಲ ಚೆನ್ನಾಗಿರ್ತದೆ. ನೋಡ ಸುಮ್ಕಿರು, ಇನ್ಮೇಲೆ ನೀರಿನ ಬಾಟ್ಲ ಮನೆಯಿಂದ ತಗೊಂತೀನಿ. ಅಲ್ಲಿ ನಾವು ಎಲ್ಲೆಲ್ಲ ಕೆಲಸ ಮಾಡ್ತಿರ್ತೀವಲ್ಲ, ನೀರೇ ಇರಕ್ಕಿಲ್ಲ ಕಲೆ. ನೀರು ತಗೊಂಡೋಗಿ ಊಟ ತಗೊಂಡೋಗಿ ನಾನು ಎಷ್ಟು ತಿನ್ಸೆ ಮಾಡೋನು. ಮೊದಲತ್ತು ಊಟನೇ ಬಿಟ್ಬಿಟ್ರಿ, ಓಸಿ ಗ್ಯಾಸ್ನಾಗ ಆತದ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕೇಳಕ್ಕಿಲ್ಲ. ದುಡ್ಡು ಕಾಸ್ಕಿ ಹೆಂಗೆ ಮಾಡ್ಕೊಂಡಿದ್ದಿ? ಎಲ್ಲ ಫ್ರೀಕ ಸುಮ್ಕಿರಿ. ಇದು ಕಾರ್ಡ್ ಅದಲ್ಲ, ಎಲ್ಲ ಫ್ರೀಯೇ, ಏನಿಲ್ಲ. ಎಷ್ಟು ಸುಮ್ಕಿರಿ. ಅವತ್ತು 200 ರೂಪಾಯಿ ದುಡ್ಡು ಇತ್ತಲ್ಲಿ ತಂದಿದ್ದಲ್ಲ, ಅದರಲ್ಲಿ ಇನ್ನೂ ಅದೇ ಕಣ. ಅದಕ್ಕೆ ಆಪ್ರೇಷನ್ ಇಲ್ಲ ಅಂದ್ಬಿಟ್ಟು ಸಾಕು ಕಲೆ. ನನಗೆ ಆಪ್ರೇಷನ್ ಮಾಡ್ಬಿಟ್ಟಾರು ಏನು ಅಂತ ಅದು ಬರೀ ಯತ್ನೆ ಆಯ್ತಾ ಕುಂತದೆ. ಮಾಡಕ್ಕಿಲ್ವೇನಕ ಸುಮ್ಕಿರಿ. ನೀರು ಹೆಚ್ಚ ಕುಡೀರಿ, ಆಮೇಲಿಂದ ಗ್ಲುಕೋಸರೆಲ್ಲ ಹೋಗಿಸ್ತೀವಿ ಅಂತ ಅಂದವರಲ್ಲ, ಹೆಂಗ ಹೊಂಟೋದ್ರೆ ಒಳ್ಳೆ ಕೆಲಸವೇ. ಐಕ್ಳಿಗೆ ಫೋನ್ ಮಾಡಿ ಕೇಳಿ ಹೆಂಗಿದ್ದಾವು ಅಂತ. ಅವ್ವ ಏನು ನಾವು ಇದ್ದಾಗಲೇ ಆ ಮಟ್ಟಿಗೆ ನೋಡ್ಕೊತಾಳೆ ಐಕ್ಲ. ಇನ್ನು ನಾವಿಲ್ದೋದಾಗ ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಬಿಡು. ಏನೋ ನಮ್ಮ ಮನೆ ಬರವೇ ಸರಿ ಇಲ್ಲ ಕದ್ ಬಿಡತ್ತಾಗೆ. ನನಗೆ ಏನಾರು ಹೆಚ್ಚು ಕಮ್ಮಿ ಆಗೋದ್ರೆ ನಿನ್ನ ಗತಿ ಏನು? ಅದೇ ಯತ್ನೆ ಆಯ್ತದೆ ನನಗೆ. ಅದಾದ್ರು ಸುಮ್ ಕುತ್ಕೊಳ್ಳಿ. ನೀವೆಲ್ಲ ಸರಿ ಬಿಡಿ, ಡಾಕ್ಟ್ರ್ ಹೇಳಿಲ್ವಾ ಜೀವಕ್ಕೆ ತೊಂದರೆ ಇಲ್ಲ ಸುಮ್ಕಿರಿ ಅಂತ. ಸುಮ್ಮನೆ ಇರಬೇಕು ನೀವು. ಸುಮ್ಕಿರಿ ಬೇಕಾದ್ರೆ ನಮ್ಮ ಮಾದೇವನ ಕೈಲಿ ಡಾಕ್ಟ್ರಿಗೆ ಒಂದು ಫೋನ್ ಮಾಡ್ಸೋದು. ಅವ್ರ ಮಾವನಿಗೆ ಹೇಳ್ಬಿಟ್ಟು ಅವರು ಫೋನ್ ಮಾಡಿ ಹೇಳಿದ್ರೆ ಹೊಸ ನಿಗ್ವಾಗಿ ನೋಡ್ಕೊತಾರೆ. ಅವರು ಜೋರಾಗ ಅವರೆಲ್ಲ ಎಲ್ಲ ತಾವು ಪರಿಚಯ ಇರ್ತದೆ ಕತೆ. ಬೇಕಾದ್ರೆ ಮಾದೇವನಿಗೆ ಹೇಳ್ಬಿಟ್ಟು ಫೋನ್ಗಿರ್ ಮಾಡ್ಸದ, ಡಾಕ್ಟ್ರ್ ನಿಗ್ವಾಗಿ ನೋಡ್ಕೊತಾರೆ. ಸರಿ ಸರಿ ಆಯಿತು. ಈಗ ಮನೆ ಕಳಿ ಒಂಗಳಿಗೆ. ಅಯ್ಯೋ ಮನ್ಗಿ ಎಲ್ಲ ಬೆನ್ನೆಲ್ಲ ನೋವು ಬಂದದ ತಾಳು. ನಾನು ಅವತ್ತೇ ಹೇಳಿದೆ ಹಾಸ್ಪಿಟ್ಲಿಗೆ ಹೋಗೋದ ಬನ್ನಿ ಅಂತ. ನನ್ನ ಮಾತನ್ನ ಕೇಳಿವಲ್ಲ ನೀವು, ನೋಡಿ ಹಂಗಾಯ್ತು ಅಂತ. ಅಯ್ಯೋ, ನಾನು ಏನ್ಲೇ ಮಾಡನೆ? ನಾನು ದುಡಿಯೋ ಕೈ ನಂದೆಯ. ನಾನು ಇನ್ನು ಹಾಸ್ಪಿಟ್ಲಿಗೆ ಅಂದ್ಕೊಂಡು ಹಿಂಗೆ ನಿಂತ್ಕೊಂಡ್ರೆ ಮನೆ ಬಂಗೆ ಹೆಂಗಾದದು? ಹೆಂಗೋ ಕಮ್ಮಿ ಆಯ್ತದೆ. ಮಾತ್ರ ಗೀತ್ರೆ ಕುಡ್ಕೊಂಡು ಕಾಲ ಕಳೆ ಅನ್ಕ ಮಾಡಿದೆ. ಯಾಕೋ ಇದು ಪ್ರೀತಾಗೋಯ್ತು ಕಂದ್ಬಿಡು. ಏನು ಆಯ್ತಿಲ್ಲ ಸುಮ್ಕಿರಿ. ಅವಳು ನಿನ್ನ ಅಜ್ಜಿ ಬಂದಿಲ್ವಲ್ಲ, ಫೋನ್ ಮಾಡಿದೆ ಅವಳಿಗೂ ಹೊಸ ಕೆಲಸ ಅದೇ, ಮನೆಗೆ ಬಂದ್ಮೇಲೆ ಬರ್ತೀವಿ ಅಂದ್ಲು. ನೋಡ್ದ ನಾನು ಅವಳು ಕಷ್ಟಕ್ಕಾಗಿಲ್ವಾ? ಬಸ್ರುತನ ಬಾ ಅಂತಾನ ಅಷ್ಟೆಲ್ಲ ಮಾಡಿ ಮದುವೆ ಮುಂಜೆ ಮಾಡಿದ್ರು ಯಾವುದು ಪ್ರಯೋಜನ ಪತ್ತು ನೋಡು. ನಮ್ಮ ಅಣ್ಣ ಹುಷಾರು ತಪ್ಪನೆ. ನಮ್ಮ ಅಣ್ಣಂಗೆ ಹೆಚ್ಚು ಕಮ್ಮಿ ಆದ್ರೆ ಮಕ್ಳಿಗೆ ದಿಕ್ಕ್ಯಾರು, ನಮ್ಮ ಮತ್ತಿಗೆ ದಿಕ್ಕ್ಯಾರು? ಯಾವುದು ದಿಗ್ಲಿರಕಂತ ಬಿಡು. ಅಯ್ಯೋ ಸುಮ್ಕಿರಿ ನೀವು. ಅವ್ರ ಭಾಗ ಏನಿದ್ದದು ಬರ್ಲಿಲ್ಲ ಅಂತ ಅವ್ರ ಪ್ರೀತಿಯಿಂದ ಬಂದು ನೋಡ್ಕೊಂಡು ಹೋಗ್ಬೇಕು. ನಾವೇ ಹಿಂಸೆ ಮಾಡೋಕ್ಕಾಗದ? ಸುಮ್ಮನಿರಿ ನೀವು. ಕೈಕೊಳ್ಳಾರೆ ಕರ್ಕೊಂಡೋಗಿ ನಿಮ್ಮ ಇವ್ರ ಮನೇಲಾರಿ, ನಿಮ್ಮ ಅತ್ತೆರ ಮನೇಲಾರಿ, ನಿಂಗೆ ಅತ್ತೆರ ಮನೇಲಾರಿ ಬಿಟ್ಟು ಬಂದಿದ್ರೆ ಹೆಂಗೋ ನೋಡ್ಕೊಳ್ಳೋರು ಏನೋ ಕಲೆ. ಈಗ ನೋಡ್ಕೊಂಡಂಗೆ ಆಯ್ತಾ ಅವ್ವ? ಅದೆಷ್ಟು ಕೈ ಅಂದಳು. ನನಗೆ ಬೇರೆ ಅತ್ತಗೆ ದಿಗ್ಲು. ಅಯ್ಯೋ ನೋಡ್ಕೊಳ್ಳಿ ಸುಮ್ಕಿರಿ. ಅಲ್ಲಿ ಮನೆ ತುಂಬ ಜನ ಅವ್ರೆಲ್ಲ ಕರ್ಕೊಂಡೋಗಿ ಬಿಡಕ್ಕಾರದ ನಾವು. ಅಯ್ಯೋ ಸುಮ್ಮನಿರಿ, ನೋಡ್ಕೊತಾರಂತೆ. ಹಂಗೆ ಸುಮ್ಮನೆ ನಾವಿದ್ದಾಗ ಕೈ ಅಂತದೆ, ಈಗಲೂ ಹಂಗೆ ಅಂತದ. ಅವ್ರಿಗೆ ಆಸೆ ಇರಕ್ಕಿಲ್ಲ ಮಕ್ಕಳು ಅಂತ ಸುಮ್ಮನಿರಿ ನೀವು. ಅವೆಲ್ಲ ಯೋಚನೆ ಮಾಡೋದು ಯಾಕೆ ನಿಮಗೆ? ಸುಮ್ಮನಿರಿ ಅಂದ್ರೆ ಹೇಳಿದ ಮಾತೇ ಕೇಳಕ್ಕಿವಲ್ಲ. ಮೇಡಮು ಇಲ್ಲಿ ರಾಮಕೃಷ್ಣ ಅನ್ನೋರು ಎಲ್ಲಿದ್ದಾರು? ನೀವು ಹೊರಡ್ಕೊಂತ ಹೋಗಿಮ್ಮ. ಸರಿ ಕಣ್ ಮೇಡಮ್, ಸರಿ ಹುಷಾರಾಗಿದೆಯಪ್ಪ? ಸುಮ್ಮನಿಗೆ ಇವನಿಗೆ ಅನ್ಬೋವ ಸುಮ್ಕಿರು. ಅದೇ ಕತ್ತಿಯಪ್ಪ, ಸುಮ್ಮನಿರು ಅಳ್ಬೇಡ. ಸರಿ ಬಿಡು ನೀನುವೆ. ಅಳಕನಪ್ಪ ಮನ್ಸುಂಗ್ ಬರ್ದ ಮರಕ್ ಬಂದದ ಕಷ್ಟ ಅನ್ನೋದು. ನೀನು ಸರಿ ಬಿಡು, ಸುಮ್ಕಿರು. ಆದ್ರೆ ನನ್ನ ಕರ್ಮಗಿಡಿ ಬಡಿಯೋದಿರ್ಬಾರ್ದು ಕಣವ. ಅಯ್ಯ ಸುಮ್ನಿರ್ ಮಗ. ಅಯ್ಯೋ ಅಪ್ಪ ಸುಮ್ಕಿರು. ಮನ್ಸುಂಗ್ ಬರ್ದಾನೆ ಮರಕ್ ಬರಕ್ಕಿಲ್ಲ. ಅವು ಕೆಲವ ತಲೆಗೆಸ್ಕೊಳಕ್ ಹೋಗ್ಬಾರ್ದು. ಏನು ಹೆಚ್ಚು ಕಮ್ಮಿ ಆಗ್ದಾನೆ ಹೆಂಗೋ ಹುಷಾರ್ಸ್ಕ ಮನ್ಗೋಗೋದು ಕಲಿ ನೀನು. ಸುಮ್ಮನೆ ಅದು ಇದು ಅಂತ ಏತ್ ನೆಂಟಿಸ್ಕೊಬೇಡ. ಮತ್ತೆ ಬನ್ನಿ ಕುತ್ಕೊಳ್ಳಿ. ಮತ್ತೆ ಈಗ ಸಾವಿತ್ರಮ್ಮ ಈಗ ಬಂದ್ರ? ಬಂದು ಸುಮ್ಕಿರ. ಕುತ್ಕೊ ಮಗ. ಬನ್ನಿ ತೆಗಿ, ಬನ್ನಿ ಕುತ್ಕೊಳ್ಳಿ. ಕುತ್ಕೋ. ಅಯ್ಯೋ ಕುತ್ಕೋ ತಾಯಿ, ಕುತ್ಕೋ. ಯಾವಾಗ್ಲಿಂದ ಸರಿ ತಿತ್ತಿಲ್ವ? ಅಯ್ಯೋ ಈಗ ಒಂದು ತಿಂಗಳಿಂದನೂ ಹೊಟ್ಟೆ ನೋವು ಅಂತ ತಿನ್ಕೊಂಡು ಇದು ಮಾಡ್ತಿದ್ರ. ಅಲ್ಲೇ ಒಂದು ಕ್ಲಿನಿಕ್ ಹೋಗಿ ತೋರಿಸ್ಕೊಂಡಿದ್ರು.
ಅಲ್ಲಿ ಮಾತ್ರೆ ಗೀತ್ರೆ ಕೊಡೋರು ಕುಡ್ಕೊಂಡು ಸುಮ್ಮನೆ ಆಗೋರು ತಿರ್ಗಾ ಬರೋದು. ಅದಕ್ಕೆ ಯಾಕೆ ನನಗೆ ಎದುರ್ಕಾಬಿಡ್ತು. ಒಂದು ಮೈ ತೋರಿಸ್ಕೊಂಡೆ ಬಂದ್ಬಿಡೋದ ಬನ್ನಿ ಅಂದ್ಕೊಂಡು ಕರ್ಕ ಬಂದೆ. ಇಲ್ಲಿ ಸ್ಕ್ಯಾನಿಂಗು ಅದು ಇದು ನೋಡಿ ಮಾಡಿ ಟೆಸ್ಟ್ ಮಾಡಿ ನೋಡ್ಬಿಟ್ಟು ಕಿಡ್ನಿಲಿ ಕಲ್ನಂಗೆ ಆಗ್ಬಿಟ್ಟವೆ ಅಂತ ಅಂದರು. ಕಿಪ್ಲಿಸನ್ ಮಾಡಬೇಕು ಅಂದಿದ್ದಾರವ, ಅದು ನೋಡಬೇಕು. ನಾವು ವಾರದ ಅಡ್ಮಿಟ್ ಆಗಿ ಗ್ಲೂಕೋಸ್ ಹಾಕಿ ನೋಡ್ತೀವಿ. ಗ್ಲೂಕೋಸಲ್ಲಿ ಏನಾದ್ರು ಹೋದ್ರೆ ಅದೇ ಯೂರಿನ್ ಪಾಸ್ ಮಾಡ್ತಾರಲ್ಲ ಅದ್ರಲ್ಲಿ ಹೋದ್ರೆ ಹೋಗ್ಬೋದು, ಇಲ್ಲಾಂದರೆ ಆಪ್ರೇಷನ್ನೇ ಮಾಡಬೇಕು ಅಂದಾರ ಕಣತೆ. ಹೆಂಗೋ ದೇವ್ರದಿಂದ ಇದು ಒಂಚೂರು ಹುಷಾರಾಗ್ಬಿಟ್ಟು ಸಾಕು ಕಣತೆ, ತಲೆ ಕೆಟ್ಟೋದಂಗೆ ಆಗದೆ. ಆಯ್ತು ಸುಮ್ಮನಿಲ್ಲ, ಸುಮ್ಕಿರಿ ಏನಾದದು ಸುಮ್ಕಿರಿ ಮಗ, ಯೋಚನೆ ಮಾಡಬೇಡ. ಯೋಚನೆ ಏನು ಮಕ್ಕಳು ಇಳಿ ಬಿಟ್ಕೊಳದಲ್ಲವ, ಎಷ್ಟು ದಿವಸ ಹುಷಾರು ತಪ್ಪಿದೆ ಆಲಕನ್ ರತ್ನ. ನಾವೇನು ಬೇರೆಯವ್ರೆ ಒಂದು ಫೋನ್ ಮಾಡಿಲ್ಲ ನೋಡು. ನಾನು ಹಂಗೂ ಮನೆ ದಿವಸ ಅವ್ರ ಕೆಂಪಿಗೆ ಹಂಗಂದೆ, ಆ ಕಡೆ ರತ್ನ ಫೋನೇ ಮಾಡಿಲ್ವಲ್ರಲ್ಲೇ, ನೀವು ಇತ್ತಿನ ಮಾಡಿಲ್ಲ, ಫೋನಾರು ಮಾಡೋಕ್ಕಾಯ್ತಿಲ್ವಾ ಅಂತ ಹಂಗಂದೆ. ಕೆಂಪಿ ಇಲ್ಲ ಕಣತೆ, ಕರೆನ್ಸಿನೇ ಇಲ್ಲ, ಮಾಡೋದ ತಡೀರಿ ಹಾಕ್ಸ್ಕೊಂಡು ಅಂತ, ಎರಡು ಮಾರ್ಗಿದ್ದೇವೆ ಬತ್ತೆ ಮಾಡ್ಸೋಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಇನ್ನು ಅತ್ತಾಗಿತ್ತಾಗ ಅಡುಗೆನೇ ಆಗೋದು. ನೀನು ಫೋನ್ ಮಾಡ್ತಾ ಅಷ್ಟು ಎತ್ತಿ ಕುಕ್ಕರ್ಸ್ದಂಗೆ ಆಗ್ಬಿಡ್ತು ಕಣ್ಮಗ. ಸುಬ್ಬಣ್ಣನೂ ಇದ್ದ ಅಲ್ಲೇ, ಅವನು ನಾನು ಬತ್ತೀನಿ ನಡಿ ಏನು ಏನಾಗಿದೆ ನೋಡೋದ ಅಂತ ಹಂಗನ್ನ. ನಾನು ಇವತ್ತು ನಾವು ಹೋಯ್ತೀವಿ ಅಪ್ಪ, ಜೀವ ತಡಿತೇಲ್ಲ, ನಾಳೆ ಬೇಕಾದ್ರೆ ನೀವು ಹೋಗಿರಿ ಸುಮ್ಕಿರ್ಲ ಅಂದ್ಬಿಟ್ಟು ಸುಮ್ಮನಿಸ್ಬಿಟ್ಟು ಬಂದೆ. ನಾನು ಅದನ್ನೇನು ಹೇಳ್ಕೊಳ್ಳೋದು ಅನ್ಕೊಂಡು ಸುಮ್ಮನೆ ಅದೇ ಕಣತ್ತೆ. ಪಾಪ ನಿಮ್ಮ ಟೆನ್ಷನ್ ನಿಮ್ಗಿರ್ತದೆ ಅಲ್ವಾ, ಲಾತದ ಬೇರೆ ಹಿಂಗೆಲ್ಲ ಆಯ್ತಲ್ಲ, ಅವಳು ಬೇರೆ ಹೋಗಿ ಅದಕ್ಕೆ ಗೊತ್ತಿತ್ತಲ್ಲ. ಅದ್ರ ಮಧ್ಯದಲ್ಲಿ ನಾವು ತಲೆ ತಿಂದರೆ ಚಂದ ಬಂದ್ಬಿಟ್ಟು ನಾನು ಹೇಳಿಲ್ಲ ಕಣತ್ತೆ. ಈಗ ಇಲ್ಲಿ ಮೈಸೂರಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಹೇಳಿಲ್ಲ ಅಂದರೆ ಗೊತ್ತಾದ್ರು ಬೈತೀರಿ ಅಂದ್ಬಿಟ್ಟು ಹೇಳಿದ್ದು ಇದ್ದಿದೆ. ನಮ್ಮದು ರಗಡ ರಾಮಾಯಣ, ಅದಕ್ಕೆ ಫೋನು ಮಾಡಬೇಡ ಅಂದಿತ್ತ ನಿನಗೆ. ಸರಿ ಬಿಡು, ಅವೆಲ್ಲನೂ ಮಡಿಕಬೇಕ ನಮ್ಮ ಮನ್ಸಲ್ಲಿ. ಏನಾದ್ರು ಇದ್ರೆ ನಮ್ಗೆ ಹೇಳ್ಕೋಬೇಕು ನೀನು, ನಮ್ಗೆ ಏನು ಗೊತ್ತಾದ ನಿನ್ ಕನ್ಸ್ಬಿದ್ದದ. ಸರಿ ಕರತ್ತೆ, ಏನಾದ್ರು ಇದ್ರೆ ಹೇಳ್ತೀನಿ ಬಿಡಿ. ಯಾಕವ ಇಡ್ಲಿ ಚಟ್ನಿ ಗೊಜ್ಜು ಎಲ್ಲ ಮಾಡ್ಕೊಟ್ಟಳೆ ರಶ್ಮಿ, ನೀನು ತಿನ್ನು, ನಿಂಗೆ ಅಣ್ಣಗೂ ಹಾಕೊಡು. ತಿಂತೀವಿ ತಡ್ರತ್ತೆ ತಿಂತೀವಿ. ಯೋಚನೆ ಮಾಡಬೇಡ ಸುಮ್ಕಿರ್ ಮಗ, ಮಕ್ಕಳ ಇಳಿ ಬಿಟ್ಕೊಂಡು ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಿರ್ನು ಸರಿ ಹಾಕಿಲ್ಲ. ಧೈರ್ಯ ತಗೋಬೇಕು ನೀನು. ಏನು ಮಾಡೋದು, ನಾಳೆ ಬರುವೆ ಸರಿ ಇಲ್ಲ ಕಣವ, ನಾಳೆ ಬರುವೆ ಸರಿ ಇಲ್ಲ. ಅಯ್ಯೋ ಹಣೆ ಬರೀ ಏನು ಮಾಡಕ್ಕೆ ಬಂದು ಸುಮ್ಕಿರ್ ಮಗ. ಅಯ್ಯೋ ಆ ಭಗವಂತ ಹೆಂಗೆ ಪಕ್ಕ ಕಳ್ಸಿರ್ತಾನೆ ಅದು ಅನ್ಬೋಸ್ಲೇಬೇಕು. ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡ್ತು ಮಗ. ನೋಡು ಅಚ್ಚುಕಟ್ಟಾಗಿ ಇರೋದು ಕಲಿ, ಏನು ಆಯ್ಕಿಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ, ಹುಷಾರಾಯ್ತಿಯೇ. ಅಯ್ಯೋ ನಮ್ಮ ಊರಲ್ಲಿ ಎಷ್ಟೋ ಜನಕ್ಕೆ ಹಿಂಗೆಲ್ಲ ಆಗಿ ಗ್ಲೂಕೋಸ್ ಹಾಕಿ ಹಾಕಿ ಹುಷಾರನೆ ಮಾಡಾರೆ. ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನೀರು ಅಚ್ಚುಕಟ್ಟಾಗಿ ಕುಡಿಬೇಕು, ನೀರು ಕುಡಿದಷ್ಟು ಒಳ್ಳೇದು ಕಣ್ ಮಗ. ಇದನ್ನೇ ಕುಡಿತಿದ್ದಿಲ್ಲ ಕಣತ್ತೆ, ಕೆಲ್ಸಕ್ಕೆ ಹೋದಾಗ್ಲೂ ನೀರನ್ನೇ ಕುಡಿತಿದ್ದಿಲ್ಲ. ಇಲ್ಲಿಂದ ಬಾಟ್ಲಲ್ಲಿ ತಗೊಂಡು ಹೋಗ್ಬೇಕಲ್ಲ, ಹಿಡ್ಕೊಂಡು ಹೋಗ್ಬೇಕಲ್ಲ ಕೈಲಿ ಅಂದ್ಬಿಟ್ಟು ಹಂಗೆ ಹೋಗೋರು. ಇನ್ನು ಸಂದೇಲಿ ಬಂದು ನೀರು ಕುಡಿಯೋದು ಹಿಂಗೆಲ್ಲ ಆಡೋದು ಅದದ. ಊಟನೂ ಸರಿ ಹೆಂಗೆ ಉಣ್ಣಂಗಿಲ್ಲ, ಹೊತ್ತು ಕುಣ್ಬೇಕು. ನೀನು ಸರಿ ಬಿಡು ಮಗ, ಅವಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಕಣ್ ಮಗ. ಅಚ್ಚುಕಟ್ಟಾಗಿ ನೀರು ನೀಡಿ ಕುಡ್ಕೊಂಡು ಊಟ ಉಣ್ಕೊಂಡು ಇರಬೇಕು. ಅಯ್ಯೋ ಅದೇನದ ಆಗಿ ಜಯಿಸದ ಅಂತ ಧೈರ್ಯ ತಗೋಬೇಕು ಹೊರ್ತು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಅದದ. ಯಾರಮ್ಮ ಅವರು ಈ ಕಡೆ ಬಂದ್ರಮ್ಮ, ಇಲ್ಲಿ ಏನು ಪೇಷಂಟ್ ಹತ್ರ ಮುತ್ತಾಕ ಬಿಡ್ತಿರಲ್ಲ ಈ ಕಡೆ ಬತ್ತಿ ಸುಮ್ಕಿರವ. ಈಗ ಬಂದ ಕಣ ನಾವು ಏನಮ್ಮ ಒಬ್ಬೊಬ್ರು ಬಂದು ನೋಡಕ್ಕಾಗಲ್ವಾ? ಈ ತರ ನೋಡು ಈಗ ನಿಂತ್ಕೊಂಡ್ರೆ ಡಾಕ್ಟರ್ ಬಂದು ನಮಗ್ ಬೈತಾರೆ. ಹೋಯ್ತೀವಿ ಈಗ ಬಂದ ಕಣವ, ಮಾತಾಡ್ಸ್ಕೊತೀವಿ, ಸುಮ್ಕಿರ್ ಮಾತಾಡ್ಸ್ಕೊ ಹೋಯ್ತೀವಂತೆ. ಬೇಗ ಬೇಗ ಮಾತಾಡ್ಸ್ಕೊಂಡು ಹೋಗಿ ಬಾಚಲ್ ತಗೊಂಡೋಗಿ ಉಣ್ಕೊ ಬರೋಗು. ನಿನ್ ಗಂಡಂಗೆ ಇಲ್ಲೇ ಹಾಕೊಡು. ಅದೇ ಬನ್ನಿತ ಕುತ್ಕೊಳ್ಳಿ. ರತ್ನ ಒಬ್ಳೆ ಇರ್ತೀಯ, ನಾನು ಇರೋ ನನ್ನ ಜೊತೆಲಿ ಹೋಗಿತ್ತೆ ಬೇಡಕರ ಏನು ಮಾಡಕ್ಕೆ. ಸಾಕು ನಾನು ಇಲ್ವಾ ನೋಡ್ಕೊತೀನಿ ಹೋಗಿ. ಏನೋ ಅವರೇ ನಡ್ಕೊ ಹೋಯ್ತಾರೆ, ಅವರೇ ಬಂದು ಮನೆ ಕತ್ತಾರೆ, ಇನ್ನೇನು ಇಟ್ಕೋಬೇಕತ್ತೆ. ಇಲ್ಲಿ ಒಬ್ರು ಪೇಷಂಟ್ ಒಬ್ಬರೇ ಅಟೆಂಡರ್ ಇರಬೇಕು ಅಂತಾರೆ. ಸರಿ ಯೋಚನೆ ಮಾಡಬೇಡ, ನಾಳೆಗೆ ಸುಬ್ಬಣ್ಣವೇ ಕೆಂಪಾಕ್ನು ಬರ್ತಾನೆ ನೋಡಕ್ಕೆ. ಯೋಚನೆ ಮಾಡಬೇಡ ಸುಮ್ಕಿರು. ಇಲ್ಲೇನು ಬೋಯ್ತಾರಲ್ವ, ಇಲ್ಲ ಒಂದು ಕುತ್ಕೊಳ್ಳೋದ ಅಂದ್ರೆ ಕೈ ಅಂತಾರೆ. ಪೇಷಂಟ್ಗಳಿಗೆಲ್ಲ ಇನ್ಫೆಕ್ಷನ್ ಆಯ್ತದೆ ಅಂದ್ಬಿಟ್ಟು ಕಣತ್ತೆ. ಸರಿ ಬಿಡು, ಬರ್ತೀವಿ ಮತ್ತೆ. ಊಟ ಮಾಡ್ಕೊ ಚೆನ್ನಾಗಿರು, ಇನ್ನೊಂದು 2 ದಿವಸ ಬಿಟ್ಕೊಂಡು ಬರ್ತೀನಿ. ನೋಡದೆ ಏನಾದರೂ ಯಾಕೂ ಫೋನ್ ಮಾಡಿ ರತ್ನ. ಮಾಡ್ತೀನಿ ಅತ್ತೆ. ರತ್ನ ತಗೋ 5,000 ರೂಪಾಯಿ ಇದೆ, ಯಾತ್ಕರ್ ದುಡ್ಡು ಗಿಡ್ ಬೇಕಾರೆ ಫೋನ್ ಮಾಡು. ಏನೋ ದುಡ್ಡು ಬೇಕಾದ್ರೆ ಮಾದೇವನ್ ಕಳ್ಸ್ಕೊಡ್ತೀನಿ, ಸಂಕೋಚ ಪಟ್ಕೊಬೇಡ ನೀನು, ಸರಿಯಾ? ಫೋನ್ ಮಾಡು. ಅದೇ ಫೋನ್ ಆಗ್ತಾರಲ್ಲ ಹಾಕಿಸ್ಕೊಡ್ತೀನಿ ಬೇಕಾರೆ ಮಾದೇವನ್ಗೆ ಹೇಳ್ಬಿಟ್ಟು. ಫೋನ್ ಇದ್ದದ ನಾನು ಚಿಕ್ಕ ಫೋನ್ ಅಲ್ವತ್ತೆ, ಇಲ್ಲ ಕಣತವೆ ಅಲ್ಲವ ಇಲ್ಲೇ ಆಡ್ತಾವರೆಯ ಬೇಕಾದ್ರೆ ಇಸ್ಕೊಡು. ಬೇಡ ಬಿಡು, ಬರ್ತಾ ಇರ್ತಾರಲ್ಲ ಕೆಲ್ಸಕ್ಕೆ, ಇಲ್ಲೇ ಮೈಸೂರು ಬರ್ತಾನಲ್ಲ ಹಂಗೆ ಬೇಕಾರೆ ಕೊಡುಡೋಯ್ತಾನೆ. ಅದೇ ದುಡ್ಡು ಬೇಡಕ ಸುಮ್ಕಿರಿ, ದುಡ್ಡು ಅದೇ ಕೋವ ಸುಮ್ಮನೆ ಆಸ್ಕರಾಯ್ತು ಮಾಡಿಕೋ. ಬೇಡಕ ಸುಮ್ಕಿರವ ಕ್ವಾ ಮಗ ತಗೋ. ನಾಳೆಗೆ ಸುಬ್ಬಣ್ಣು ಕೆಂಪಕ್ಕನು ಬರ್ತಾರೆ ಕಣವ, ನಾಳೆಗೂ ನಾಷ್ಟ ಕೊಟ್ಟು ಕಳಿಸ್ತೀನಿ. ಮಾಡಕ್ಕೆ ಹೋಗ್ಬೇಡ, ಇಲ್ಲಿ ಇರೋದಿದ್ರೆ ಇರ್ಬೋದಾಗಿತ್ತು. ತಿಗ್ನ ಕಟ್ಟುವ ಒಂದು ಕೆಲಸ ಮಾಡು, ಲಕ್ಷ್ಮಣ ರೇಖೆ ತಗೊಬಿಟ್ಟು ಸೂತ್ಲು ಬರೆದ್ಬಿಟ್ಟು ಚಾಪೆ ಹಾಸ್ಕೊ ಮನಿಕೋ, ಹುಸಿ ಕಮ್ಮಿ ಆಯ್ತವೆ. ತಗೋ ಮಗ ತಗೋ. ಇರ್ಲಿ ಹೋಗವ, ಬೇಡಕನ ತಗೋ ಇಸ್ಕೋ. ಬ್ಯಾರೆ ಕೊಡಕ್ಕೆ ಹೋಯ್ತದವ, ನಮ್ಮನೆ ಮಕ್ಳು ನಾವು ಕೊಡಕ್ಕೆ ಇಸ್ಕೊ. ನೀನು ಅದಕ್ಕೆ ಗಡಿ ಮಗ ಇಸ್ಕಪ್ಪ. ಎಲ್ಲರೂ ನಾವು ಕೊಡ್ಬೇಕು, ವಯಸ್ಸಾದವ್ರಿಗೆ ಈಗ ನಾವೇ ಇಸ್ಕೊಳ್ಳೋ ಪರಿಸ್ಥಿತಿ ಆಗದೆ. ಅಯ್ಯೋ ಅಂಥದ್ದು ಒಂದಿವ್ಸ ಬರ್ತದೆ, ಅದಕ್ಕೆ ಯಾಕೆ ತಲೆಗೆಸ್ಕೊಂಡಿ ಕ್ವಾ. ಐಕ್ಲಲ್ಲಿ ಇದಾವ ಊರೆಲ್ಲ ಬೇಕನತ್ತೆ, ಅತ್ತೆ ನೋಡ್ಕೊತದೆ. ಅಯ್ಯೋ ನಿಮ್ಮ ಅತ್ತೆ ನೋಡ್ಕೊಂಡಂಗೆ ಆಯ್ತಾ? ಕರ್ಕ ಹೋಯ್ತೀವಿ, ಕರ್ಕ ಓದಿರತ್ತೆ. ನೀವು ಬೇರೆ ಅತ್ತಗೆ ಬೇರೆ ಹೋಗಿ ಇಟ್ರಿ ಇದಾಕಿ ಹಿಂಸೆ ಹಾಕಿವ. ಕರ್ಕೊಂಡು ಹೋಗ್ರವ, ನಮ್ಮ ಅವ್ವ ಸರಿ ನೋಡ್ಕೊಳಕಿಲ್ಲ. ನಮ್ಮ ಅವ್ವ ಮತ್ತೆ ಕೈ ಅಂತದೆ, ಒಂಚೂರು ಕರ್ಕೊಂಡು ಹೋಗ್ಬಿಡಿ ನಮ್ಮ ಹಾಸ್ಪಿಟ್ಲಿಗೆ ಬರೋ ಗಂಟ. ಆಯ್ತು ಹೋಗಪ್ಪ, ನೀನು ಇಷ್ಟು ಕೇಳ್ಕೊಬೇಕ? ನಮ್ಗೆ ಏನು ಗೊತ್ತು ಮಗ, ಇವ್ರು ಫೋನ್ ಮಾಡಿದ್ರೆ ನಾವು ಇಲ್ಲಿಗೆ ಅಂಟ್ಬಿಟ್ಟು ಕೊಡ್ತಿದ್ವಾ. ಎಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗೋನು ನಮ್ಮ ಮಾದೇವ. ಇಲ್ಲೂ ಎಲ್ಲ ಫ್ರೀ ಕಣವ. ಹಂಗಪ್ಪ ಒಳ್ಳೆದಾಲಿ ಕಣಪ್ಪ, ಒಳ್ಳೆದಾಲಿ. ಏನು ಆಯ್ಕಿಲ್ಲ, ಯೋಚನೆ ಮಾಡಕ್ ಹೋಗ್ಬೇಡ, ಸುಮ್ಮನಿರು. ಐಕ್ಳು ಕರ್ಕ ಹೋಯ್ತೀವಿ ಕಣವರತ್ನಂಗಾರೆ. ಸರಿ ಅತ್ತೆ ಕರ್ಕೊಂಡು ಹೋಗಿ. ಸರಿ ಮತ್ತೆ ಬರವ ಮತ್ತೆ ಜೋಪಾನ ಕಣತೆ, ಸುಖರ್ ಜಾಸ್ತಿ ಹೋಗಾಗ ಹುಷಾರಾಗಿ ಹೋಗಿ. ಐಕ್ಳನ್ನ ಒಬ್ರು ಕರ್ಕ ಹೋಯ್ತೀವಿ, ಯಾವ್ದಕ್ಕೂ ಹುಷಾರು ನೀನು ಫೋನ್ ಮಾಡಿ ಯಾವ್ದಕ್ಕೂ. ಸರಿ ಅತ್ತೆ ಆಯ್ತು, ಫೋನ್ ಮಾಡ್ತೀವಿ. ಫೋನ್ ಮಾಡಿ ಆಮೇಲೆ ಏನೋ ಹೇಳೋದು ಮರ್ತ್ಕೊಂಡೇ ಬಿಟ್ಟೆ ಕಣವ. ಏನೋ ನೆನಪೇ ಬರ್ತಿಲ್ಲ ಕತ್ತು. ಯಾರು ನೆನ್ಸ್ಕೊಂಡ್ಮೇಲೆ ಊರಿಗೆ ಫೋನ್ ಮಾಡಿ ಹೇಳ್ತೀನಿ.
ಸರಿ ಮತ್ತೆ ಬರವ ಏನಾರು ನೆನ್ಕೊಂಡ್ರೆ ಮತ್ತೆ ಹೋಗೋದು ಕಣ್ಮಗ ಯಾಕ ಮತ್ತೆ ಹೋಯ್ತದ ಇತ್ತೀಚೆಗೆ ಅಯ್ಯೋ ನನ್ಗೂ ಹಂಗೆ ಕನಕ ನನ್ಗೂ ಹಂಗೆ ಏನಾರು ಹೇಳ್ಬೇಕು ಅನ್ಕಂದಾನ ಹಿಂಗೆ ಮರ್ಕೊಬಿಡೋದು ಆಮೇಲೆ ಹೋದ್ಮೇಲೆ ನೆನ್ಕೊಳ್ಳೋದು ಹಂಗೆ ಊಟ 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 ಮಾಡ್ರೆ ನಿನ್ನ ಗಂಡಗೂ ಹಾಕೊಡಿದ್ಯಾ ಸರಿ ಅತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ